ಸೀತಾರಾಮ ಸೀರಿಯಲ್ನಲ್ಲಿ ಪ್ರಿಯಾ ಪಾತ್ರದ ಮೂಲಕ ಮಿಂಚುತ್ತಿರುವ ಮೇಘನಾ ಶಂಕರಪ್ಪ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಹೀಗಾಗಿ ಶೂಟಿಂಗ್ನಿಂದ ದೂರ ಉಳಿದಿದ್ದಾರೆ. ಮತ್ತೆ ಯಾವಾಗ ಡಿಕೆಡಿ ಹಾಗೂ ಸೀತಾರಾಮ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರೆ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು. ಇದೀಗ ಮೇಘನಾ ಆರೋಗ್ಯ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ. ತಮಗೆ ಏನಾಗಿತ್ತು, ಆರೋಗ್ಯ ಹೇಗಿದೆ, ಏನ್ ಮೆಡಿಸಿನ್ ತಗೋತಿದ್ದಾರೆ, ಯಾವಾಗ ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಮೇಘನಾ ತಿಳಿಸಿದ್ದಾರೆ. ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಗುಮುಗದ ಚೆಲುವೆ, ಪಟಪಟ ಮಾತು, ನಟನಿಗೂ ಸೈ, ಡ್ಯಾನ್ಸ್ಗೂ ಸೈ. ಸೀತಾರಾಮ ಸೀರಿಯಲ್ ಪ್ರಿಯ ಅಂದ್ರೆ ವೀಕ್ಷಕರಿಗೂ ಅಚ್ಚುಮೆಚ್ಚು. ತಮ್ಮ ಮಾತು ಹಾಗೂ ನಟನೆಯಿಂದ ಕಿರುತೆರೆಯಲ್ಲಿ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರುವ ಮೇಘನಾ ಶಂಕರಪ್ಪ ಇತ್ತೀಚೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೂ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು. ಉಳಿದ ಸ್ಪರ್ಧಿಗಳಿಗೆ ಸಖತ್ ಕಾಂಪಿಟೇಷನ್ ಕೊಡ್ತಿದ್ದ ಮೇಘನಾ ಸದ್ಯ ಎಲ್ಲಾ ಚಿತ್ರೀಕರಣಕ್ಕೂ ಬ್ರೇಕ್ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಅನಾರೋಗ್ಯ. ಹೌದು, ಮೇಘನಾ ಶಂಕರಪ್ಪ ಸದ್ಯ ಅನಾರೋಗ್ಯಕ್ಕೀಡಾಗಿದ್ದಾರೆ. ಕಣ್ಣಿನ ಮೇಲೆ ಗಾಯ ಆಗಿರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು. ಅನಾರೋಗ್ಯದ ಕಾರಣಕ್ಕೆ ನಾನು ಕೆಲ ದಿನಗಳ ಕಾಲ ಸೀತಾರಾಮ ಧಾರಾವಾಹಿ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಭಾಗಿಯಾಗೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ರು. ಆದ್ರೆ ತನಗೆ ಏನಾಗಿದೆ, ಯಾವ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅನ್ನೋದನ್ನ ಹೇಳಿರ್ಲಿಲ್ಲ. ಬೇಗ ಗುಣಮುಖರಾಗಿ ಬಂದು ನಿಮ್ಮನ್ನೆಲ್ಲ ಮತ್ತೆ ರಂಜಿಸುತ್ತೇನೆ ಅಂತ ಮಾತ್ರ ಹೇಳಿಕೊಂಡಿದ್ರು. ಇದರಿಂದಾಗಿ ಮೇಘನಾ ಫ್ಯಾನ್ಸ್ ಗೊಂದಲಕ್ಕೆ ಒಳಗಾಗಿದ್ರು. ತಮ್ಮ ನೆಚ್ಚಿನ ನಟಿಗೆ ಏನಾಯ್ತು ಅಂತ ತಲೆ ಕೆಡಿಸಿಕೊಂಡಿದ್ರು. ಇದೀಗ ಮೇಘನಾ ತಮ್ಮ ಆರೋಗ್ಯದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ತಮಗೆ ಏನಾಯ್ತು ಅಂತ ಹೇಳಿದ್ದಾರೆ. ನಟಿ ಮೇಘನಾ ಸಮಯ ಸಿಕ್ಕಾಗಲೆಲ್ಲ ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಇದೀಗ ಈ ವ್ಲಾಗ್ಸ್ ನಲ್ಲಿ ಫ್ಯಾನ್ಸ್ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ತಮಗೆ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಮಾತನಾಡಿದ್ದಾರೆ. ತನಗೆ ಕಣ್ಣಿನ ಭಾಗದಲ್ಲಿ ಹರ್ಪಿಸ್ ಝೋಸ್ಟರ್ ಅಂದ್ರೆ ಸರ್ಪಸುತ್ತು ಆಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಕಂಪ್ಲೀಟ್ ರೆಸ್ಟ್ ಮಾಡಬೇಕು, ಫಿಸಿಕಲ್ ಆಕ್ಟಿವಿಟಿ ಏನು ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹೀಗಾಗಿ ನಾನು ಶೂಟಿಂಗ್ ನಿಂದ ಬ್ರೇಕ್ ತೆಗೆದುಕೊಂಡಿದ್ದೇನೆ. ಚನ್ನಗಿರಿಯ ಪಾಂಡೋಮಟ್ಟಿ ಗ್ರಾಮದಲ್ಲಿರೋ ತಮ್ಮ ಅಜ್ಜಿ ಮನೆಗೆ ಬಂದಿದ್ದೇನೆ. ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಸೀತಾರಾಮ ಸೀರಿಯಲ್ ನಲ್ಲಿ ಪ್ರಿಯಾಗೆ ಕ್ಯಾನ್ಸರ್ ಇದೆ ಅಂತ ತೋರಿಸಲಾಗ್ತಿದೆ. ಇತ್ತ ಮೇಘನಾ ಡಿಕೆಡಿಯಲ್ಲೂ ಕಾಣಿಸಿಕೊಂಡಿರ್ಲಿಲ್ಲ. ಹೀಗಾಗಿ ಪ್ರಿಯಾ ಪಾತ್ರ ಎಂಡ್ ಆಗಲಿದೆ ಅಂತ ಫ್ಯಾನ್ಸ್ ಮಾತಾಡಿಕೊಂಡಿದ್ರು. ಇದೀಗ ಮೇಘನಾ ಯಾವಾಗ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ತಾನು ಬಹುತೇಕ ಚೇತರಿಕೆ ಕಂಡಿದ್ದೇನೆ, ಗಾಯ ವಾಸಿ ಆಗ್ತಾ ಬಂದಿದೆ. ಆದ್ರೆ ಹರ್ಪಿಸ್ ಬಂದ್ರೆ ಗಾಯ ಬೇಗ ವಾಸಿ ಆಗಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಮುಖದಲ್ಲಿ ಕಲೆ ಹಾಗೆ ಉಳಿಯುತ್ತೆ ಅನ್ನೋ ಚಿಂತೆ ಕಾಡ್ತಾ ಇದೆ. ಆದಷ್ಟು ಬೇಗ ಡಿಕೆಡಿ ಹಾಗೂ ಸೀತಾರಾಮ ಸೀರಿಯಲ್ ನಲ್ಲಿ ಭಾಗಿಯಾಗುತ್ತೇನೆ ಅಂತ ಹೇಳಿದ್ದಾರೆ. ನಟಿ ಈಗ ತಮ್ಮ ಆರೋಗ್ಯದ ಬಗ್ಗೆ ಅಪ್ಡೇಟ್ ನೀಡಿರೋದ್ರಿಂದ ಫ್ಯಾನ್ಸ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಹರ್ಪಿಸ್ ಝೋಸ್ಟರ್ ಯಾಕೆ ಕಾಣಿಸಿಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಇದು ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಕಾರಣದಿಂದ ಉಂಟಾಗುತ್ತೆ. ಬಾಯಿಯ ಸುತ್ತ ಅಥವಾ ಜನನಾಂಗಗಳ ಸುತ್ತ ಹೆಚ್ಚಾಗಿ ಹರ್ಪಿಸ್ ಕಾಣಿಸಿಕೊಳ್ಳುತ್ತೆ. ಆದ್ರೆ ಇದು ದೇಹದ ಮೇಲೆ ಎಲ್ಲಿ ಬೇಕಾದ್ರೂ ಕಾಣಿಸಿಕೊಳ್ಬಹುದು. ಆರಂಭದಲ್ಲಿ ಗುಳ್ಳೆಗಳು ಅಥವಾ ದದ್ದು ರೂಪದಲ್ಲಿ ಕಾಣಿಸಿಕೊಳ್ತವೆ. ಈ ವೈರಸ್ ಅನ್ನ ಎದುರಿಸಲು ದೇಹ ತಾಪಮಾನವನ್ನ ಏರಿಸುವ ಕಾರಣ ಜ್ವರ, ಸುಸ್ತು ಸಹ ಉಂಟಾಗುತ್ತೆ. ಇವೇ ಸರ್ಪಸುತ್ತಿನ ಆರಂಭಿಕ ಲಕ್ಷಣ. ಬಳಿಕ ನಿಧಾನವಾಗಿ ದದ್ದು ಉಂಟಾದ ಭಾಗದಲ್ಲಿ ಉರಿ ಹೆಚ್ಚಾಗುತ್ತೆ. ಬಳಿಕ ವಕ್ರಾಕಾರದ ಗೆರೆಯಂತೆ ಚರ್ಮ ಕೆಂಪಗಾಗತೊಡಗುತ್ತೆ. ಈ ಕಾಯಿಲೆಗೆ ವೈರಸ್ ನಿರೋಧಕ ಔಷಧಿಗಳ ಸೇವನೆ ಅತ್ಯಗತ್ಯವಾಗಿದೆ. ಸರ್ಪಸುತ್ತು ದೇಹಕ್ಕೆ ಹರಡದಂತೆ ತಡೆಗಟ್ಟಲು ದದ್ದು ಕಾಣಿಸಿಕೊಂಡ 72 ಗಂಟೆಗಳ ಒಳಗಾಗಿ ಚಿಕಿತ್ಸೆ ಪ್ರಾರಂಭಿಸಬೇಕು. ಆರಂಭದಲ್ಲೇ ಚಿಕಿತ್ಸೆ ಪಡೆದುಕೊಂಡ್ರೆ ಶೀಘ್ರವಾಗಿ ಗುಣಮುಖವಾಗುವ ಸಾಧ್ಯತೆ ಹೆಚ್ಚು. ಇನ್ನು ಸರ್ಪಸುತ್ತು ಗುಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು. ದೇಹದಲ್ಲಿ ಸೂಕ್ಷ್ಮ ಗೆರೆಗಳು ಪ್ರಾರಂಭವಾದ ದಿನದಿಂದ ಕನಿಷ್ಠ 2 ವಾರಗಳವರೆಗಾದ್ರೂ ಈ ಸೋಂಕು ಆವರಿಸುತ್ತೆ ಹಾಗೂ ಗರಿಷ್ಠ 4 ವಾರಗಳವರೆಗೂ ಇರಬಹುದು. ದೇಹದಲ್ಲಿ ಗಾಯ ವಾಸಿಯಾದ ಬಳಿಕವೂ ಗೆರೆಗಳಂತೆ ಕಲೆ ಉಳಿದುಕೊಳ್ಳಬಹುದು. ಈ ಕಲೆಗಳು ಸಂಪೂರ್ಣವಾಗಿ ಚರ್ಮದಿಂದ ಇಲ್ಲವಾಗಲು ಹೆಚ್ಚಿನ ಸಮಯ, ಕೆಲವೊಮ್ಮೆ ವರ್ಷಗಳೇ ಬೇಕಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಗಾಯ ವಾಸಿಯಾದ್ರೂ ಕೂಡ ಚರ್ಮದಡಿಯಲ್ಲಿ ಕೊಂಚ ನೋವು ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಹಲವು ಸಮಯಗಳವರೆಗೆ ಈ ನೋವು ಕಾಡಬಹುದು. ಹೀಗಾಗಿ ಆದಷ್ಟು ಎಚ್ಚರದಿಂದ ಇರಬೇಕಾಗುತ್ತೆ. ಸರ್ಪಸುತ್ತಿನ ಲಕ್ಷಣಗಳು ಕಂಡು ಬಂದಲ್ಲಿ ತಡಮಾಡದೆ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ. ನಮಸ್ಕಾರ.